ಕಾನ್ಫಿಡೆಂಟ್ ಗ್ರೂಪ್ಸ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಆನೆಪಾಳ್ಯದ ಲ್ಯಾಂಡ್ ಫೋರ್ಟ್ ರಸ್ತೆಯಲ್ಲಿರುವ ಕಚೇರಿಯಲ್ಲಿ ಘಟನೆ ನಡೆದಿದೆ. ಸಿಜೆ ರಾಯ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಇಂದು ಕೂಡ ಐಟಿ ದಾಳಿ ಆಗಿತ್ತು. ದಾಳಿಯಿಂದ ನೊಂದು ಸಿಜೆ ರಾಯ್ ಒಂದು ಎದೆಗೆ ಗನ್ನಿಂದ ಶೂಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮಧ್ಯಾಹ್ನ 3:30 ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಪತ್ನಿ ಹಾಗೂ 2 ಮಕ್ಕಳನ್ನ ರಾಯ್ ಅಗಲಿದ್ದಾರೆ. ಹಲವು ಬಿಗ್ ಬಾಸ್ ಸೀಸನ್ ಗಳಿಗೆ ಸಿಜೆ ರಾಯ್ ಪ್ರಾಯೋಜಕರು ಕೂಡ ಆಗಿದ್ರು. ಸಾವಿರಾರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಕೂಡ ಮಾಡಿದ್ರು. ಕರ್ನಾಟಕ, ಕೇರಳ ಸೇರಿದಂತೆ ದೇಶ ಹಾಗೂ ಬೇರೆ ರಾಷ್ಟ್ರಗಳಲ್ಲೂ ರಾಯ್ ಅವರ ಉದ್ಯಮ ವಿಸ್ತರಿಸಿತ್ತು. ಇನ್ನು ಇದಷ್ಟೇ ಅಲ್ಲ, ಪದೇ ಪದೇ ಐಟಿ ದಾಳಿಯಿಂದ ಸಿಜೆ ರಾಯ್ ಬೇಸತ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ, ಕೇರಳ ಸೇರಿದಂತೆ ರಾಯ್ ಅವರ ಕಚೇರಿ ಸಂಸ್ಥೆಗಳ ಮೇಲೆ ದಾಳಿ ಕೂಡ ಆಗಿತ್ತು. ಇಂದು ಕೂಡ ಕೇರಳದ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಇನ್ನು ಈ ವಿಷಯವನ್ನ ತಿಳಿತಿದಂತೆ ರಾಯ್ ಅವರು ಮಧ್ಯಾಹ್ನ ಕಚೇರಿಗೆ ಬಂದಿದ್ದಾರೆ. ಸತತ 1 ಗಂಟೆಗಳ ಕಾಲ ಐಟಿ ಅಧಿಕಾರಿಗಳ ವಿಚಾರಣೆಯನ್ನ ಎದುರಿಸಿದ್ರು. ಬಳಿಕ ದಾಖಲಾತಿ ತರೋದಾಗಿ ಹೇಳಿ ಕಚೇರಿಯ ರೂಮ್ಗೆ ಹೋಗಿದ್ದಾರೆ. ಇದ್ದಕ್ಕಿದ್ದಂತೆ ಪಿಸ್ತೂಲ್ ತೆಗೆದುಕೊಂಡು ಶೂಟ್ ಮಾಡ್ಕೊಂಡಿದ್ದಾರೆ. ಇನ್ನು ತಬ್ಬಿಬ್ಬಾದ ಅಧಿಕಾರಿಗಳು ಹೋಗಿ ನೋಡಿದ್ರೆ ರಕ್ತಸಿಕ್ತವಾಗಿ ರಾಯ್ ಬಿದ್ದಿದ್ರು. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲು ಅಧಿಕಾರಿಗಳು ಮುಂದಾಗಿದ್ರು. ಆದ್ರೆ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ. ಇನ್ನು ಸದ್ಯ HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ಮೃತದೇಹವನ್ನ ರವಾನಿಸಲಾಗಿದೆ. ಇದಷ್ಟೇ ಅಲ್ಲ, ಘಟನಾ ಸ್ಥಳಕ್ಕೆ ಅಶೋಕ್ ನಗರ ಪೊಲೀಸರು ಹಾಗೂ ಬೆಂಗಳೂರು ಕೇಂದ್ರ ಡಿಸಿಪಿ ಅಕ್ಷಯ ಆಕೆ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ಐಟಿ ಅಧಿಕಾರಿಗಳ ಬಳಿ ಮಾಹಿತಿ ಕೂಡ ಕಲೆ ಹಾಕ್ತಿದ್ದಾರೆ. ಇನ್ನು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲೇ ಖಾಕಿ ಪಡೆ ಏನಿದೆ ಅದು ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ಕೊಳ್ತಿದ್ದಾರೆ. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರಿ, ಯಾವೆಲ್ಲ ದಾಖಲೆಗಳನ್ನ ಕೇಳಿದ್ರಿ, ಆ ವೇಳೆ ರಾಯ್ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಎಂಬ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಪ್ರತಿ ವಿಚಾರದ ಬಗ್ಗೆಯೂ ಕೂಡ ಐಟಿ ಅಧಿಕಾರಿಗಳಿಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನು ಕೇವಲ ಐಟಿ ತಂಡವನ್ನಷ್ಟೇ ಅಲ್ಲ, ಐಟಿ ದಾಳಿ ಹಾಗೂ ರಾಯ್ ಸೂಸೈಡ್ ಮಾಡಿಕೊಳ್ಳುವ ವೇಳೆ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಇದ್ದಂತ ಪ್ರತಿಯೊಂದು ಸಿಬ್ಬಂದಿಯನ್ನ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಿಜೆ ರಾಯ್ ಕಚೇರಿಯ ಕೊಠಡಿಯಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಲಾಗಿದೆ. ಆ ವೇಳೆ ಆತ್ಮಹತ್ಯೆಗೆ ಬಳಸಿದ್ದ ಪಿಸ್ತೂಲ್ ಅನ್ನ ಅಶೋಕ್ ನಗರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆಯೇ ರಾಯ್ ಡೆತ್ ನೋಟ್ ಬರೆದಿದ್ದಾರಾ ಎಂಬ ಬಗ್ಗೆಯೂ ಹುಡುಕಾಟ ಕೂಡ ಆರಂಭಿಸಿದ್ದಾರೆ. ಇನ್ನು FSL ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದು ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇದಷ್ಟೇ ಅಲ್ಲ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಈಗ ಏನೆಲ್ಲ ಅಪ್ಡೇಟ್ ಬಂದಿದೆ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಕರ್ನಾಟಕ ಟಿವಿ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್ ಅವರು. ಎಸ್ ಸರ್, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇವಾಗ? ಎಸ್ ರಂಜಿತಾ, ಇದೊಂಥರ ಶಾಕಿಂಗ್ ನ್ಯೂಸ್. ರಾಯ್ ಅವರ ಈ ಆತ್ಮಹತ್ಯೆ ಪ್ರಕರಣ ಇದೆಯಲ್ಲ, ಐಟಿ ಅಧಿಕಾರಿಗಳು ದಾಳಿ ನಡೆಸುವಾಗ ವಿಚಾರಣೆಯ ಸಂದರ್ಭದಲ್ಲೇ ಎದೆಗೆ ಗುಂಡು ಆರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತ ಪ್ರಕರಣ ಬಹಳ ಒಂಥರ ಗಂಭೀರ ಸನ್ನಿವೇಶ ಅಂತ ಹೇಳ್ಬೋದು, ಸಿಚುವೇಶನ್. ಯಾಕಂದರೆ ಇದೀಗ ಅವರ ಬ್ರದರ್ ಬಾಬು ರಾಯ್ ಹೇಳ್ತಾ ಇದ್ದಾರೆ, ಐಟಿ ಅಧಿಕಾರಿಗಳ ಕಿರುಕುಳಕ್ಕೆ ನಮ್ಮ ಸಹೋದರ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೇರಳ ಮೂಲದ ಐಟಿ ಅಧಿಕಾರಿ ಕೃಷ್ಣ ಪ್ರಸಾದ್, ಐಟಿ ಅಡಿಷನಲ್ ಕಮಿಷನರ್ ಕೃಷ್ಣ ಪ್ರಸಾದ್ ಕಿರುಕುಳಕ್ಕೆ ನಮ್ಮ ಸಹೋದರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಸಾವಿಗೆ ಅವರೇ ಹೊಣೆ, ಕೇರಳ ಮೂಲದ ಐಟಿ ಅಧಿಕಾರಿ ಕೃಷ್ಣ ಪ್ರಸಾದೇ ಕಾರಣ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನೊಂದು ವಿಷಯ ಅಂತಂದರೆ, ಈ ಘಟನೆ ಅವರು ಮಧ್ಯಾಹ್ನ 2 ಗಂಟೆಗೆ ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದ ನಂತರ 1-1.5 ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ಕ್ಯಾಬಿನ್ಗೆ ಹೋಗಿ, ಅವರ ಚೇಂಬರ್ಗೆ ಹೋಗಿ ಅಲ್ಲಿ ಗನ್ನಿಂದ ಶೂಟ್ ಮಾಡಿಕೊಂಡ್ರು ಅನ್ನೋದು ಇರತಕ್ಕಂಥದ್ದು. ಇದೀಗ ಐಟಿ ಅಧಿಕಾರಿಗಳನ್ನು ಕೂಡ ಬ್ಯಾಂಗ್ಳೂರು ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಪ್ರಶ್ನೆ ಕೇಳಿದ್ರಿ, ಯಾವಾಗ ಹಿಂಗಾಯಿತು, ಏನಾಯಿತು ಅಂತ, ಜೊತೆಗೆ ಕಾನ್ಫಿಡೆಂಟ್ ಗ್ರೂಪ್ನ ಸಿಬ್ಬಂದಿಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ನೀವು ಯಾರಿದ್ರಿ, ಐಟಿ ಅಧಿಕಾರಿಗಳು ಯಾವ ರೀತಿ ಬಿಹೇವ್ ಮಾಡಿದ್ರು, ಯಾರು ಏನು ಎತ್ತ ಅನ್ನೋ ತನಿಖೆ, ಪ್ರಾಥಮಿಕ ಹಂತದ ತನಿಖೆ ನಡೀತಿದೆ ರಂಜಿತಾ. ಬಟ್ ಇಲ್ಲಿ ಭಾಳ ಗಂಭೀರವಾದಂಥ ವಿಷಯ ಅಂತಂದರೆ, ಪದೇ ಪದೇ ಐಟಿ ದಾಳಿ ಆಗಿತ್ತು, ಅದರಿಂದ ಬೇಸತ್ತಿರುವಂಥ. ಯಾಕೆಂದರೆ ಕೇರಳ ಮೂಲದ ಕೇರಳದಲ್ಲೂ ಕೂಡ ಇವ್ರ ಸಂಸ್ಥೆ ಮೇಲೆ ಐಟಿ ದಾಳಿ ಆಗಿತ್ತು. ನಿರಂತರವಾಗಿ ಇವ್ರ ಸಂಸ್ಥೆ ಮೇಲೆ ಐಟಿ ದಾಳಿ ಆಗ್ತಾ ಇರ್ತಕ್ಕಂಥದ್ದು. ಭಾಳ ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿದ್ರು ರಾಯ್ ಅವರು ಅನ್ನೋದು ಗೊತ್ತಾಗ್ತಿದೆ. ಜೊತೆಗೆ ಬಾಬು ರಾಯ್ ಅವ್ರ ಸಹೋದರ ನೇರವಾಗಿ ಬೊಟ್ಟು ಮಾಡಿ ಹೇಳ್ತಿದ್ದಾರೆ, ಕೇರಳದ ಐಟಿ ಅಡಿಷನಲ್ ಕಮಿಷನರ್ ಕೃಷ್ಣ ಪ್ರಸಾದೇ ಕಾರಣ ಅಂತ. ಸೊ ಹಾಗಾಗಿ ಇದು ಬೇರೆ ಬೇರೆ ರೀತಿಯ ತಿರುವನ್ನು ಪಡೆಯಬಹುದು. ಯಾಕೆಂದರೆ ರಾಯ್ ಕರ್ನಾಟಕದ ಬಹುತೇಕ ಕರ್ನಾಟಕ, ಕೇರಳ ಸೇರಿದಂತೆ ದೇಶಾದ್ಯಂತ ತನ್ನದೇ ಆದಂಥ ಹೆಸರನ್ನು ಮಾಡ್ಕೊಂಡಿದ್ದಾರೆ. ಕಳೆದ 20-25 ವರ್ಷದ ಒಂದು ಸುದೀರ್ಘವಾದಂಥ ಕಂಪ್ನಿ ರನ್ ಮಾಡಿದಂಥ ಇತಿಹಾಸ ಅವ್ರಿಗಿದೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ದೇಶದ ಇತಿಹಾಸದಲ್ಲಿ, ದೇಶದ ಈ ಐಟಿ ಇಡಿ ದಾಳಿಗಳ ಬಗ್ಗೆ ಇರತಕ್ಕಂಥ ಪ್ರಶ್ನೆಗಳು, ಒಂದಷ್ಟು ಅನುಮಾನಗಳು ಮತ್ತು ಅದಕ್ಕೂ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ಬೋದು ರಂಜಿತಾ.
ಇನ್ನು ರಾಯ್ ಅವರು ಡೆತ್ ನೋಟ್ ಏನಾದ್ರು ಬರ್ತಿದಾರ ಅಂತ ಒಂದು ಹುಡುಕಾಟ ಕೂಡ ಆಗ್ತಿದೆ. ಆ ಬಗ್ಗೆ ಮಾಹಿತಿ ಏನಾದ್ರು ಸಿಕ್ಕಿದ್ಯಾ? ಖಂಡಿತ ಖಂಡಿತ. ಯಾಕಂದ್ರೆ ಎಲ್ಲಾ ಹ್ಯಾಂಗಲ್ ಅಲ್ಲೂ ಕೂಡ, ಯಾಕಂದ್ರೆ 2 ಗಂಟೆಗೆ ಆಫೀಸ್ ಬಂದ್ಮೇಲೆ 3:15 ಘಟನೆ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ಅಧಿಕಾರಿಗಳ ಪ್ರಶ್ನೆ ಯಾವ ರೀತಿ ಇತ್ತು, ಪ್ರಶ್ನೆ ಮಾಡಬೇಕಾದ್ರೆ ಏನಾರು ಅಲ್ಲೇ ಮಾಡಿದ್ರಾ ಅಂತ ಆಶ್ಚರ್ಯ ಅನ್ಸುತ್ತೆ. IT ಅಧಿಕಾರಿ ಯಾಕೆ ಅಲ್ಲೇ ಮಾಡ್ತಾರೆ ಅಂತ. ಸೊ ಒಂದು ಕಾನ್ಫಿಡೆನ್ಷಿಯಲ್ ಸೋರ್ಸ್ ಈ ಬಗ್ಗೆ ಒಂದಿಬ್ರು ಮಾತಾಡಬೇಕಾದ್ರೆ ಅದು ಪ್ರಸ್ತಾಪ ಆಗಿದೆ. ಲೈಕ್ ಅಂದರೆ ಹಂಗೆ ಮಾಡಿರ್ಬಹುದು. ಸಿದ್ಧಾರ್ಥ ಅವ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಾಗ ಇಷ್ಟೇ ಪ್ರಮಾಣದ ಒಂದು ಜನರಿಗೆ ಪ್ರಶ್ನೆ, ಆತಂಕ, ಬೇಸರ ಆಗಿತ್ತು. ರಾಯ್ ವಿಷಯದಲ್ಲಿ ಕೂಡ ಅದೇ ಆಗ್ತಿರ್ತಕ್ಕಂಥದ್ದು. ಸೊ ಎಲ್ಲೋ ಅಧಿಕಾರಿ ನಿರಂತರವಾಗಿ ಆ 1-1.5 ಗಂಟೆ ವಿಚಾರಣೆ ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಯಾರೋ ಎಲ್ಲೋ ಆ ತಾಳ್ಮೆಗೆಟ್ಟು ಮುಂದೇನೋ ಆಗಿರ್ಬೋದೇನೋ ಅನ್ನೋದು ಕೂಡ ಇದೆ. ಈ ದಿಸೆಯಲ್ಲಿ ಅಧಿಕಾರಿಗಳನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಜೊತೆಗೆ ಅಲ್ಲಿನ ಕಾನ್ಫಿಡೆಂಟ್ ಸಿಬ್ಬಂದಿಗಳು ಕೂಡ ಮಾತಾಡಿಸೋ ಪ್ರಯತ್ನ ಮಾಡ್ತಾರೆ. ಅಂದರೆ ಅವ್ರ ಹತ್ರ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಜೊತೆಗೆ CCTV ಪರಿಶೀಲನೆ ಇವೆಲ್ಲವೂ ಆಗ್ತಿದೆ. ಈ ಗ್ಯಾಪಲ್ಲೇ CJ ರಾಯ್ ಅವ್ರ ಬ್ರದರ್ ಬಾಬು ರಾಯ್, ಕೇರಳ ಮೂಲದ IT ಅಧಿಕಾರಿ ಕೃಷ್ಣ ಪ್ರಸಾದ್ ಅವ್ರ ಮೇಲೆ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇದು ಯಾಕಂದ್ರೆ ಅವರೇ ಕಾರಣ ಅಂತ ಹೇಳ್ತಿರ್ತಕ್ಕಂಥದ್ದು. ಇದು ಪ್ರಕರಣ ಯಾವ ದಿಕ್ಕಕ್ಕೆ ಸಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ರಂಜಿತಾ. ಎಸ್, ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ರೀತಿಯಾಗಿ ಸದ್ಯಕ್ಕೆ ಇನ್ನು ತನಿಖೆ ಕೂಡ ನಡೀತಾ ಇದೆ. ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ನಿಜಕ್ಕೂ ಕೂಡ ಏನಾಯ್ತು IT ದಾಳಿ ವೇಳೆ. ಇವ್ರದ್ದು ತಪ್ಪಿದ್ಯಾ ಅಥವಾ ನಿಜಕ್ಕೂ ಕೂಡ ರಾಯ್ ಅವರು ಎದುರ್ಕೊಂಡು ಅಥವಾ ಮುಜುಗರಕ್ಕೆ ಒಳಗಾಗಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಅಂತ ಮುಂದೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೇವೆ.